ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್ ಅಂತ. ಅಂದರೆ ಯಾವುದೇ ವಿದ್ಯಾರ್ಜನೆಯಿಂದ ವಂಚನೆ ಆಗಬಾರ್ದು. ಅಂದರೆ ಯಾಕಂದರೆ ಫೀಸ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಇದಾಗಬಾರ್ದು ಅಂತ. ಸೊ ನಮ್ಮ ಚಾನ್ಸಲರ್ ಅವರು ಫಸ್ಟು ನೀವು ಓದಿದ್ದಾದಮೇಲೆ ಕೆಲಸ ಸಿಕ್ಕಿದ ಮೇಲೆ ಸಂಪಾದನೆ ಮಾಡಿದ ಮೇಲೆ ನಮ್ಮ ಫೀಸ್ ವಾಪಸ್ ಕೊಡಿ ಅಂತ ಅನ್ನೋ ಕಾನ್ಸೆಪ್ಟನ್ನ ಫಸ್ಟ್ ಟೈಮ್ ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಫಸ್ಟ್ ಯೂನಿವರ್ಸಿಟಿ. ಮತ್ತು ಉದ್ಯೋಗಕ್ಕಾಗ್ಬೋದು, ಸಮಾಜದಲ್ಲಿ ಒಳ್ಳೆ ಇದಾಗೋದಕ್ಕೆ ಒಂದು ಅನುಕೂಲ ಆಗಿರ್ತಕ್ಕಂಥ ಎಲ್ಲ ರೀತಿಯ ಓವರಾಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ನಾವು ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ತೀವಿ. ಆ ಥರ ವಿದ್ಯಾರ್ಥಿಗಳು 1225 ಜನ ಗ್ರ್ಯಾಜುಯೇಟ್ಸ್ ಆಗ್ತಾಯಿದ್ದಾರೆ. ವರ್ಲ್ಡ್ ಕ್ಲಾಸ್ ಕ್ರಿಕೆಟ್ ಸ್ಟೇಡಿಯಂ ಕನ್ಸ್ಟ್ರಕ್ಟ್ ಮಾಡಿದ್ವಿ ನಾವು, ಬಿಗ್ಗರ್ ದ್ಯಾನ್ ನಮ್ಮ KCA ಸ್ಟೇಡಿಯಮ್ಮು. ನಾವು GPL ಅಂತ ಎಂಟೈರ್ ಕಂಟ್ರಿಗೆ ನಾವು ಪ್ರೀಮಿಯಂ ಲೀಗ್ನ ಆರ್ಗನೈಸ್ ಮಾಡ್ತಾಯಿದ್ವಿ. ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ನಾವು ಹೊಸಕೋಟೆ ಕ್ಯಾಂಪಸ್ಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ದಯಮಾಡಿ ತಾವು 21ನೇ ತಾರೀಕು ನಮ್ಮ ಕಾನ್ವೊಕೇಷನ್ಗೆ ಬನ್ನಿ. ಸೊ ಆಮೇಲೆ ರೊಬ್ಯಾಟಿಕ್ಸ್ ಲ್ಯಾಬ್ ನಾವು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ವಿ. ಇಂಡಿಯಾದಲ್ಲಿ ಫಸ್ಟ್ ರೊಬ್ಯಾಟಿಕ್ ಲ್ಯಾಬ್ಸ್ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ನಮ್ಮ ಚಾನ್ಸಲರ್ ಅವರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ ತನ್ನ 8ನೇ ವಾರ್ಷಿಕ ಘಟಿಕೋತ್ಸವವನ್ನು 2021 ನಮ್ಮ ನಾಲೆಡ್ಜ್ ಸ್ಟೂಡೆಂಟ್ ಪಾರ್ಕ್ ಹೊಸಕೋಟೆಯಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀವಿ. ಈ ಘಟಿಕೋತ್ಸವದಲ್ಲಿ 1275 ಜನ ಸ್ಟೂಡೆಂಟ್ಸು ವೇರಿಯಸ್ ಇದಂದರೆ ಡಿಸಿಪ್ಲಿನ್ಸಿಂದ ಡಿಗ್ರಿ ತೊಗೋತಾರೆ. ಇಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಸೈನ್ಸು ಮತ್ತು ಎಲ್ಲ ಸೋಷಲ್ ಸೈನ್ಸಸ್ಸು ಮತ್ತು ಸ್ಕೂಲ್ ಆಫ್ ಡಿಸೈನ್ಸ್ ಎಲ್ಲನೂ. ಸೊ 33 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ದೆನ್ 4 ಜನ PhD ಹೋಲ್ಡರ್ಸು ಇದು ತೊಗೋತಾ ಇದ್ದಾರೆ. ಸೊ 20ನೇ ತಾರೀಕು ಫಸ್ಟ್ 10:30 ಗಂಟೆಗೆ ಕಾನ್ವೊಕೇಷನ್ ಅಡ್ರೆಸ್ ಮಾಡ್ತಕ್ಕಂಥವ್ರು ಪದ್ಮಶ್ರೀ ಶುಭಾ ವಿ ಅಯ್ಯಂಗಾರ್ ಅಂತ. ಅವರು NAL ಮಾಜಿ ವಿಜ್ಞಾನಿಗಳವರು. ಸೊ ಮತ್ತು ಮಧ್ಯಾಹ್ನ 2:30 ಗಂಟೆಗೆ ಏರೋ ಸೊಲ್ಯೂಷನ್ಸ್ ಅಂತ ಅವರು ಫೌಂಡರ್ CEO ಡಾಕ್ಟರ್ ದುರ್ಗಾ ದಾಸ್ ಅಂತ ಅವರು ಕಾನ್ವೊಕೇಷನ್ 2ನೇ ಸೆಷನ್ ಅಡ್ರೆಸ್ ಮಾಡ್ತಾಯಿದ್ದಾರೆ. ಸೊ 21ನೇ ತಾರೀಕು ಶಿಬುಲಾಲ್ ಅಂತ ಡಾಕ್ಟರ್ SD ಶಿಬುಲಾಲ್ ಅಂತ ಫೌಂಡರ್ ಇನ್ಫೋಸಿಸ್. ಸೊ ಅವರು ಉದ್ದೇಶಿಸಿ ನಮ್ಮ ವಿದ್ಯಾರ್ಥಿಗಳನ್ನ ಭಾಷಣ ಮಾಡ್ತಾಯಿದ್ದಾರೆ. ಸೊ ನಮ್ಮ ವಿಶ್ವವಿದ್ಯಾಲಯ ಆ್ಯಕ್ಚುಲಿ 1992ರಲ್ಲಿ ಕಾಲೇಜಾಗಿ ಶುರುವಾಗಿದ್ದು ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಫಸ್ಟ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗಿದ್ದು ನಮ್ಮ ವಿಶ್ವವಿದ್ಯಾಲಯನೇ. ಸೊ ನಾವು ಎಲ್ಲ ರೀತಿಯಿಂದಲೂ ಈವನ್ ಟುಡೇ ನಾವು ಫಸ್ಟ್ ಅಂದರೆ ಏನು ಒಂದನೇ ಇದನ್ನೇ ನಾವು ಮೇಂಟೈನ್ ಮಾಡ್ಕೊಂಬರ್ತಾಯಿದ್ವಿ. ಯಾಕೆಂದರೆ ನಮ್ಮಲ್ಲಿ ಕಾರ್ಪೊರೇಟ್ ಸೆಕ್ಟಾರ್ಸಿಂದ ಕಂಪ್ನೀಸ್ ಕಡೆಯಿಂದ ಅವರೇನೇ ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವೇರಿಯಸ್ ಇದಕ್ಕೆ ನೋಡಿ, ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಸೀಡ್ ಲ್ಯಾಬ್ ಅಂತ ಅವರೇ ಮಾಡಿದ್ದಾರೆ, ಆಪಲ್ ಲ್ಯಾಬ್ ಮಾಡಿದ್ದಾರೆ, ಕೋರ್ಸೆರಾ ಲರ್ನಿಂಗ್ ಲ್ಯಾಬ್ ಮಾಡಿದ್ದಾರೆ. ಈ ಥರ ವೇರಿಯಸ್ ಇದನ್ನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಫಾರಿನ್ ಯೂನಿವರ್ಸಿಟೀಸ್ ಜೊತೆನೂ ಸಹಿತ ನಮ್ಮ ವಿಶ್ವವಿದ್ಯಾಲಯ ಇದಾಗಿದೆ. ಸೊ ನಮ್ಮ ಚಾನ್ಸಲರ್ ಅವರ ಆ್ಯಕ್ಚುಲಿ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸ್ಲೋಗನ್ನೇ ಎಂಫಸಿಸ್ ಆನ್ ಲೈಫ್ ಅಂತ. ಅಂದರೆ ವಿದ್ಯಾರ್ಥಿಗಳಿಗೆ ಏನು ಬೇಕು ಅವರು ಜೀವನಕ್ಕೆ ಮತ್ತು ಉದ್ಯೋಗಕ್ಕಾಗ್ಬೋದು, ಸಮಾಜದಲ್ಲಿ ಒಳ್ಳೆ ಇದಾಗೋದಕ್ಕೆ ಒಂದು ಅನುಕೂಲ ಆಗಿರ್ತಕ್ಕಂಥ ಎಲ್ಲ ರೀತಿಯ ಓವರಾಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ನಾವು ವಿದ್ಯಾರ್ಥಿಗಳನ್ನ ನಾವು ರೆಡಿ ಮಾಡ್ತೀವಿ. ಆ ಥರ ವಿದ್ಯಾರ್ಥಿಗಳು 1225 ಜನ ಗ್ರ್ಯಾಜುಯೇಟ್ಸ್ ಆಗ್ತಾಯಿದ್ದಾರೆ. ಆಮೇಲೆ ನಮ್ಮದೊಂದು ಥ್ರೂಔಟ್ ವರ್ಲ್ಡ್ ಇಂಡಿಯಾದಲ್ಲಿ ಇಲ್ಲೂ ನಾನು ಕೇಳಿಲ್ಲ. ಯಾಕಂದ್ರೆ ನಾನು 62 ಇನ್ಸ್ಟಿಟ್ಯೂಷನ್ಸ್ ನಾನು ನ್ಯಾಕಲ್ಲಿ ಹೋಗಿ ಚೇರ್ಮನ್ನು ಮೆಂಬರಾಗಿ ಕೆಲಸ ಮಾಡಿದ್ದೀನಿ. ಸೊ ನಮ್ಮಲ್ಲಿ ಸ್ಟಡಿ ಫಸ್ಟ್ ಪೇ ನೆಕ್ಸ್ಟ್ ಅಂತ. ಅಂದರೆ ಯಾವುದೇ ವಿದ್ಯಾರ್ಜನೆಯಿಂದ ವಂಚನೆ ಆಗಬಾರ್ದು. ಅಂದರೆ ಯಾಕಂದರೆ ಫೀಸ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಇದಾಗಬಾರ್ದು ಅಂತ. ಸೊ ನಮ್ಮ ಚಾನ್ಸಲರ್ ಅವರು ಫಸ್ಟು ನೀವು ಓದಿದ್ದಾದಮೇಲೆ ಕೆಲಸ ಸಿಕ್ಕಿದ ಮೇಲೆ ಸಂಪಾದನೆ ಮಾಡಿದ ಮೇಲೆ ನಮ್ಮ ಫೀಸ್ ವಾಪಸ್ ಕೊಡಿ ಅಂತ ಅನ್ನೋ ಕಾನ್ಸೆಪ್ಟನ್ನ ಫಸ್ಟ್ ಟೈಮ್ ನಮ್ಮ ಯೂನಿವರ್ಸಿಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಫಸ್ಟ್ ಯೂನಿವರ್ಸಿಟಿ. ಸೊ ಇಂಟ್ರೊಡ್ಯೂಸ್ ಮಾಡಿದರೆ ಸೊ ಈ ಮೋಟೋ ಇಟ್ಕೊಂಡು ನಮ್ಮ ವಿಶ್ವವಿದ್ಯಾಲಯ ಶುರುವಾಗಿರೋದು. ನಮ್ಮದು ಈಗ ಹೊಸಕೋಟೆ ಕ್ಯಾಂಪಸ್ಸಲ್ಲಿ ನಾವು ಈ ಸಾರಿ ಫಸ್ಟ್ ಟೈಮ್ ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ 8ನೇ ಕಾನ್ವೊಕೇಷನ್ನ. ಸೊ ಹೊಸಕೋಟೆ ಕ್ಯಾಂಪಸ್ ಸ್ಟೂಡೆಂಟ್ ನಾಲೆಡ್ಜ್ ಪಾರ್ಕ್ ಅಂತ 175 ಎಕರೆ ಗ್ರೀನ್ ಕ್ಯಾಂಪಸ್. ಸೊ ಆ ಗ್ರೀನ್ ಕ್ಯಾಂಪಸ್ ವಿಶಿಷ್ಟತೆ ಏನಂತಂದರೆ, ಸೊ ನಾವು ಇವನ್ ನೀರು ಸಹಿತ ನಾವು ಅಲ್ಲಿ ಆಚೆ ಕಾರ್ಪೊರೇಷನ್ ಯಾವುದೋ ತೊಗೋತಾ ಇಲ್ಲ, ಎಲ್ಲ ಇದರಿಂದನೇ ಮಳೆ ಆಧಾರಿತ ಇದು ಮಾಡಿದ್ದೀವಿ. ಸುಮಾರು ಕೋಟಿಗಟ್ಟಲೆ ನೀರು ಸ್ಟೋರ್ ಆಗುತ್ತಾ ಕ್ಯಾಂಪ್ ಇದು ಮಾಡಿದ್ದೀವಿ. ಆಮೇಲೆ ಇವನ್ ಪವರ್ ಜನ್ರೇಷನ್ ಸಹಿತ ನಾವು ಇದರಿಂದ 300 kV ಪವರ್ ಜನ್ರೇಷನ್, ಸೋಲಾರ್ ಪವರ್ ಜನ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಆ ಕ್ಯಾಂಪಸ್ ಡೆವಲಪ್ ಮಾಡಿದ್ವಿ. ವರ್ಲ್ಡ್ ಕ್ಲಾಸ್ ಕ್ರಿಕೆಟ್ ಸ್ಟೇಡಿಯಂ ಕನ್ಸ್ಟ್ರಕ್ಟ್ ಮಾಡಿದ್ವಿ ನಾವು, ಬಿಗ್ಗರ್ ದ್ಯಾನ್ ನಮ್ಮ KCA ಸ್ಟೇಡಿಯಮ್ಮು. ನಾವು GPL ಅಂತ ಎಂಟೈರ್ ಕಂಟ್ರಿಗೆ ನಾವು ಪ್ರೀಮಿಯಂ ಲೀಗ್ನ ಆರ್ಗನೈಸ್ ಮಾಡ್ತಾಯಿದ್ವಿ. ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ನಾವು ಹೊಸಕೋಟೆ ಕ್ಯಾಂಪಸ್ಸಲ್ಲಿ ಕ್ರಿಯೇಟ್ ಮಾಡಿದ್ವಿ. ದಯಮಾಡಿ ತಾವು 21ನೇ ತಾರೀಕು ನಮ್ಮ ಕಾನ್ವೊಕೇಷನ್ಗೆ ಬನ್ನಿ, ನೋಡಿ ಅಲ್ಲಿ ಏನು ಯಾವ ಥರ ವಿದ್ಯಾರ್ಥಿಗಳಿಗೆ ನಾವು ಫೆಸಿಲಿಟಿ ಕೊಟ್ಟಿದ್ದೀವಿ. ನಮ್ಮ ಹಾಸ್ಟೆಲ್ ನೋಡಿದರೆ ನೀವು ನಮ್ಮ ಅಶೋಕ ಹೋಟ್ಲಿರಲ್ಲ ಆ ಥರ ಒಳ್ಳೆಯ ಹಾಸ್ಟೆಲ್ ಇದು ಮಾಡಿದ್ದೀವಿ. ಅಂದರೆ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಿರತಕ್ಕಂಥವ್ರು ಕಂಫರ್ಟೇಬಲಾಗಿ ಓದಿ ಒಳ್ಳೆ ಆರೋಗ್ಯ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆಮೇಲೆ ರೊಬ್ಯಾಟಿಕ್ಸ್
ಲ್ಯಾಬ್ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ. ಇಂಡಿಯಾದಲ್ಲಿ ಫಸ್ಟ್ ರೊಬೊಟಿಕ್ ಲ್ಯಾಬ್ಸ್ ನಮ್ಮ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ನಮ್ಮ ಚಾನ್ಸ್ಲರ್ ಅವರು ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಓವರಾಲ್ ವಿದ್ಯಾರ್ಥಿಗಳು ಏನು ಬೇಕು ಅನ್ನೋ ಇದನ್ನು ಎಲ್ಲೂ ಆಚೆ ಹೋಗಬಾರ್ದು, ಆ ರೀತಿ ಫೆಸಿಲಿಟೀಸ್ ಕೊಟ್ಟು ನಾವು ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ, ಇಂಡಸ್ಟ್ರಿಗೆ ಮತ್ತು ಇದಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಸೊ ಆ ಥರ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಾನ್ವೊಕೇಶನ್ ತೊಗೋತಾ ಇದ್ದಾರೆ. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಡಾಕ್ಟರ್ ರಾಮಚಂದ್ರಗೌಡ ಅಂತ ವೈಸ್ ಚಾನ್ಸಲರ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ